ನಮಸ್ತೆ ಆತ್ಮೇಲೆ, ಇಂದು ನಾವು ಷಟ್ಕರ್ಮದ ಬಗ್ಗೆ ವಿಚಾರ ಮಾಡೋಣ. ಈ ಚಳಿಗಾಲದಲ್ಲಿ ನಮ್ಮ ನೆಗಡೆ, ಕೆಮ್ಮು, ಹೆಡ್ಡೇಕು ಸಮಸ್ಯೆಗಳು ಬರ್ತಾ ಇದೆಯಲ್ಲ, ಆ ಸಮಸ್ಯೆಗಳು ಈ ಷಟ್ಕರ್ಮಣದಿಂದ ದೂರ ಮಾಡಬಹುದು. ಅದಕ್ಕಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಷಟ್ಕರ್ಮಣ ಶೋಧನಂಚೈವ ಅಂದ್ರೆ ಆಸನೇನ ದಡೆ ದ್ರವಿತ್ ಮುದ್ರಾಯ ಸ್ಥಿರತಾ ಚೈವ ಪ್ರತ್ಯಾಹಾರೇಣ ಧೀರತ. ಅಂದರೆ ಷಟ್ಕರ್ಮಣ ಮಾಡೋದ್ರಿಂದ ನಮ್ಮ ಶರೀರದ ಶುದ್ಧೀಕರಣ ಆಗ್ತದೆ. ನಮ್ಮ ಮೂಗಾಗಿರ್ಬೋದು, ನಮ್ಮ ಹೆಡ್ ಆಗಿರ್ಬೋದು, ನಮ್ಮದು ಈಸೋಫೇಗಸ್ ಆಗಿರ್ಬೋದು, ನಮ್ಮ ಎರಡು ನಾಸ್ಟ್ರಲ್ ಆಗಿರ್ಬೋದು, ಅವೆಲ್ಲವೂ ಕ್ಲೀನ್ ಆಗ್ತದೆ. ಇದು ಅದ್ಭುತವಾದಂತಹ ಒಂದು ಟೆಕ್ನಿಕ್. ನಮ್ಮನ್ನು ನಾವು ಹೇಗೆ ಸದೃಢವಾಗಿ ಇಟ್ಕೋಬೇಕಂತೇಳಿ. ಅದೇ ಈ ಸೈನಸ್ ಪ್ರಾಬ್ಲಮ್ ಇದ್ದವರು, ಅಲರ್ಜಿ ಇದ್ದವರು, ಈ ಮೇಲೆ ಮೇಲೆ ಕೆಮ್ಮು ಬರ್ತಕ್ಕಂಥವ್ರು, ಅಥವಾ ಮೇಲೆ ಮೇಲೆ ನಮಗೆ ಹೆಡ್ಡೇಕ್ ಬರ್ತಕ್ಕಂಥವ್ರು, ಮೇಲೆ ಮೇಲೆ ಶರೀರ ಆಲಸ್ಯ ಆಗ್ತಕ್ಕಂಥದ್ದು, ನೆನಪಿನ ಶಕ್ತಿ ಕಡಿಮೆ ಇರ್ತಕ್ಕಂಥವ್ರು, ಹಾಗೆ ನಿಮ್ಮದು ಕಣ್ಣಿನ ಐಸೈಟ್ ಕಡಿಮೆ ಕಾಣ್ತಕ್ಕಂಥವ್ರು, ಹಾಗೂ ಕಿವಿದ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳು, ಇದು ಡಿಸೀಸ್ ಪ್ರಕಾರ. ಇನ್ನು ನಾರ್ಮಲ್ ಆಗಿ ಎಲ್ಲರಿಗೂ ಬರ್ತಕ್ಕಂಥ ಸಮಸ್ಯೆ ಏನಂತಂದರೆ, ನಮಗೆ ಈ ಚಳಿಗಾಲದಲ್ಲಿ ಮೇಲೆ 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 ನೆಗಡಿ ಬರ್ತಾ ಇರ್ತದೆ. ಆ ನೆಗಡಿಯನ್ನು ದೂರ ಹೇಗೆ ಮಾಡಬೇಕಂದ್ರೆ, ನೀವು ವಾರದಲ್ಲಿ 2 ಸಲ ಮಾಡಿದರೆ ಸಾಕು, ನಿಮಗೆ ಆ ನೆಗಡಿ ಸಮಸ್ಯೆ ದೂರ ಆಗ್ತದೆ. ಇದಕ್ಕೆ ಅದು ಷಟ್ಕರ್ಮದಲ್ಲಿ 6 ಪ್ರಕಾರ ಇದೆ. 6 ಪ್ರಕಾರದಲ್ಲಿ ಇದು ನೇತಿ ಅಂತ ಕರಿತೀವಿ. ನೇತಿಯಲ್ಲಿ ಒಂದು ಜಲನೀತಿ, ಒಂದು ಸೂತ್ರ ನೀತಿ, ಇದು 2 ಪ್ರಕಾರ ಇದೆ. ಅದು ಜಲನೀತಿ ಹೇಗೆ ಮಾಡಬೇಕಂತಕ್ಕಂಥ ತೋರಿಸ್ತೀನಿ. ಇದನ್ನು ನಿಮ್ಮ ಇನ್ಸರ್ಟ್ ಯುವರ್ ನಾಸ್ಟ್ರಲ್, ರೈಟ್ ನಾಸ್ಟ್ರಲ್ ಹಾಕ್ಕೊಂಡು ನಿಧಾನವಾಗಿ ನೀವು ಮೂಗನ್ನು ಓಪನ್ ಮಾಡಬೇಕು. ಮೂಗನ್ನು ಓಪನ್ ಮಾಡ್ತಾ ಮಾಡ್ತಾ ಅದು ತನ್ನಿಂದ ತಾನೇ ನೀರು ಹೊರಗಡೆ ಬರ್ತದೆ. ನೋಡಿ, ನಾನು ಮಾಡಿ ತೋರಿಸ್ತೀನಿ. ಇವಾಗ ನಾವು ಏನು ನೀರಿನ ಹೊರಗಡೆ ಬರ್ತಲ್ಲ, ಆ ಮೂಮೆಂಟಲ್ಲಿ ನಿಮ್ಗೆ ಸೀನು ಬರ್ತಕ್ಕಂಥ ಅವಶ್ಯಕತೆ ಆಗ್ತದೆ, ಕೆಲವೊಬ್ಬರಿಗೆ ಬರ್ತದೆ. ಆದರೆ ಅವಾಗ ನಮ್ಮ ಬಾಯಿ ಮೂಲಕ ನಾವು ಶ್ವಾಸವನ್ನು ತೆಗೆದುಕೊಳ್ಬೇಕು. ಇವಾಗ ನಾವು ರೈಟ್ ಸೈಡ್ ಮಾಡಿದೆವು, ಲೆಫ್ಟ್ ಸೈಡ್ ಸೇಮ್ ಅದೇ ರೀತಿ ಮಾಡಬೇಕು. ಲೆಫ್ಟ್ ಸೈಡೇ ಮಾಡಬೇಕಾದ್ರೆ, ಮಾಡೋ ಸಂದರ್ಭ ನೀರು ಡೌನ್ ಬರುವಾಗ ನಿಮ್ಮ ಬಾಯಿ ಓಪನ್ ಇರಲಿ. ನೋಡ್ಕೊಳ್ಳಿ ಇನ್ನೊಂದ್ಸಲ. ಇದು ಏನಾಗ್ತದೆ ಅಂತಂದರೆ, ಅವಾಗವಾಗ ನಮ್ಮ ಮೂಗು ಕಟ್ಟಗೋದಾಗಲಿ, ಅವಾಗವಾಗ ನೆಗಡಿ ಬರೋದಾಗಲಿ, ಅವಾಗವಾಗ ಹೆಡ್ಡೇಕ್ ಬರೋದಾಗಲಿ, ಈ ಅಲರ್ಜಿ ಸಮಸ್ಯೆಗಳು ಎಷ್ಟೋ ಜನರಿಗೆ ಹೊರಗಡೆ ಹೋದರೆ ಆ ಮೂಗು ಮುಚ್ಚಿಕೊಳ್ತಾರೆ. ಈ ರೀತಿ ಇರ್ತಕ್ಕಂಥ ಸಮಸ್ಯೆಗಳು ಅದ್ಭುತವಾದ ರಾಮಬಾಣ ಇದು. ನಮ್ಮ ಋಷಿ ಮುನಿ ಸಾಧು ಸತ್ಪುರುಷರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಇಂದಿನ ದಿನಮಾನಗಳಲ್ಲಿ ನಾನು ಎಷ್ಟೋ ನನ್ನ ಸ್ಟೂಡೆಂಟ್ಗಳು, ವೈಯಕ್ತಿಕವಾಗಿ ನನ್ನ ಸ್ಟೂಡೆಂಟ್ಗಳೇ ನೋಡಿದ್ದೀನಿ. 2 ನಾಸ್ಟ್ರಲಲ್ಲಿ ಅದು ಮಾಂಸ ಬೆಳೆದಾಗ ಎಷ್ಟೋ ಜನ ಆಪ್ರೇಷನ್ ಮಾಡ್ಕೊಂಡ್ರೆ ಸಕ್ಸಸ್ ಆಗಿಲ್ಲ. ನಾನು ಎಷ್ಟೋ ಜನರಿಗೆ ಇದನ್ನು ಗೈಡ್ ಮಾಡಿದ್ದೀನಿ ಮತ್ತು ಕಲಿಸಿದ್ದೀನಿ. ಆ ಕಲಿಸಿದ ಸಂದರ್ಭದಲ್ಲಿ ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಅವರಿಗೆ ಅದು ಏನು ಮಾಂಸ ಬೆಳೆದಿತ್ತಲ್ಲ, ಅದು ಮಾಂಸ ಕೂಡ ಕರಗಿ ಹೋಗ್ತಾ ಇದೆ. ಇದು ಅಭ್ಯಾಸದ ಪ್ರಬಲದ ಮೇಲೆ, ಅದರ ಮೇಲೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಅದು ನಿತ್ಯ ನಿರಂತರ ಅಭ್ಯಾಸ ಇದ್ದಾಗ ಮಾತ್ರ ಅದರಿಂದ ನಾವು ಫಲ ಲಭಿಸ್ಲಿಕ್ಕೆ ಸಾಕ್ತದೆ. ಇವಾಗ ನಾವು ಏನು ಮಾಡಿದೆವು ಅಂದ್ರೆ, ಜಲನೀತಿ ಮಾಡಿದೆವು. ಇವಾಗ ಸೂತ್ರ ನೀತಿ, ಇದನ್ನು ನಿಮ್ಮ ಇನ್ಸರ್ಟ್ ಯುವರ್ ನಾಸ್ಟ್ರಲ್ ಆ್ಯಂಡ್ ಟೇಕ್ ಔಟ್ ಫ್ರಮ್ ಯುವರ್ ಮೌತ್. ಅದನ್ನು ಹೇಗೆ ಮಾಡಬೇಕಂದ್ರೆ ನೋಡಿ, ನಿಧಾನಕ್ಕೆ ಮಾಡೋಣ. ಇದನ್ನು ಬಾಯಿ ಮೂಲಕ ಶ್ವಾಸ ತೆಗೆದುಕೊಳ್ಬೇಕು, ನಾಸ್ಟ್ರಲ್ ಮೂಲಕ ಒಳಗೆ ಹೋಗ್ತಾರೆ. ನೋಡಿ, ಸೀನ್ ಬರ್ತದೆ ಪ್ರಾರಂಭದಲ್ಲಿ, ತೊಂದರೆ ಇಲ್ಲ. ಪ್ರಾರಂಭದಲ್ಲಿ ಸೀನ್ ಬರ್ತದೆ, ಅದಕ್ಕೆ ತೊಂದರೆ ಇಲ್ಲ.
ಬಂತು ನೋಡಿ ಮೂಗಲ್ಲಿ, ಬಾಯಲ್ಲಿ. ಅದು ಸಮರ್ಥವಾದ ಗುರುಗಳ ಹತ್ರ ಕಲ್ತಾಗ ಮಾತ್ರ ನಮಗೂ ಲಾಭ ಪಡೀತದೆ. ಹಾಂ, ಇವಾಗ ನಾವು ಮಾಡಬೇಕಾದ್ರೆ ಸೀನು ಬರ್ತದೆ, ನಮಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಕೆಲವರು ಹೊಸ್ದಾಗಿ ಆಗ್ತದೆ. ಹೊಸ್ದಾಗಿರ್ತಕ್ಕಂಥ ಈ ರೀತಿ ಆಗ್ತದೆ. ಸೂತ್ರ ನೀತಿ, ಜಲನೀತಿ ನಮ್ಮ ಮಸ್ತಿಷ್ಕ ಏನು ನಮ್ಮದು ಶರೀರದ ಮೇಲ್ಭಾಗ, ಈ ಕುತ್ತಿಗೆ ಮೇಲ್ಭಾಗ ಏನಿದೆಯಲ್ಲ ಎಲ್ಲದಕ್ಕೂ ಕಾರ್ಯ ಮಾಡಬೇಕಂದ್ರೆ ಅದು ಬಲಿಷ್ಠವಾದಂತಹ ಒಂದು ದಿವ್ಯ ಶಕ್ತಿ ಅಂತ ಹೇಳ್ಬೋದು. ಹಾಗಾಗಿ ಸೂತ್ರ ನೀತಿ, ಜಲನೀತಿ ತಮ್ಮ ದೈನಂದಿಕ ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ. ತಮ್ಮ ಸೈನಸ್ ಪ್ರಾಬ್ಲಮ್ ಆಗಿರ್ಬೋದು, ಅಲರ್ಜಿ ಪ್ರಾಬ್ಲಮ್ ಆಗಿರ್ಬೋದು, ಮೇಲೆ ನಿಮಗೆ ನೆಗಡಿ ಬರೋದಾಗಿರ್ಬೋದು, ಮೇಲೆ ನಿಮಗೆ ಹೆಡ್ಡೇಕ್ ಬರೋದಾಗಿರ್ಬೋದು, ಕಣ್ಣುಗಳ ಮಂಜು ಕಾಣತಕ್ಕಂಥದ್ದು ಇರ್ಬೋದು, ಅಥವಾ ಕಿವಿಗಳ ಸ್ಪಷ್ಟತೆ ಕೇಳದೇ ಇರತಕ್ಕಂಥ ಇರ್ಬೋದು. ಹೀಗೆ ನೂರಾರು ಸಮಸ್ಯೆಗಳಿಗೆ ಇದು ಆಲ್ರೆಡಿ ಸೈಂಟಿಫಿಕ್ ಪ್ರೂವ್ ಆಗಿದೆ. ಎಷ್ಟೋ ಡಾಕ್ಟ್ರುಗಳನ್ನು ಪೇಷಂಟ್ಗಳಿಗೆ ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ತಾವು ತಮ್ಮ ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡಿ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ನಮಸ್ತೆ.